ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಏಕನಿವೇಶನ ಸಿಂಗಲ್ ಸೈಟನ್ನು ಯಾವ ರೀತಿ ಪಡಿಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಈ ಸಿಂಗಲ್ ಸೈಟ್ ಯಾಕೆ ಬೇಕಾಗುತ್ತೆ ಅಂದರೆ, ನೀವೊಂದು ಗೌರ್ಮೆಂಟ್ ಜಾಗದಲ್ಲಿ ಮನೆ ಕಟ್ಟಿ ಕೂತ್ಕೊಂಡಿದ್ದೀರಾ, ಚಿಕ್ಕದಾದಂಥ ಮನೆ ಇದೆ, ಆ ಮನೆಯನ್ನು ದೊಡ್ಡದಾಗಿ ಕಟ್ಟಬೇಕು, ಬಿಲ್ಡಿಂಗ್ ಲೈಸೆನ್ಸ್ಗಳಿಗೆ ಬ್ಯಾಂಕಿಂದ ಲೋನ್ ಪಡಿಬೇಕಾದ್ರೆ ಇಂಥ ಅನೇಕ ವಿಚಾರಗಳಿಗೆ ಸಿಂಗಲ್ ಸೈಟ್ ಅನಿವಾರ್ಯ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ. ಹಕ್ಕುಪತ್ರ ಇದೆ, ಖಾತೆ ಇದೆ, ಅದ್ರ ಜೊತೆಗೆ ನಕ್ಷೆ. ಹಕ್ಕುಪತ್ರ, ಖಾತೆ, ನಕ್ಷೆ ಇದು ಮೂರು ಕೂಡ ದಾಖಲಾತಿ ಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಹಕ್ಕುಪತ್ರ ಇದೆ, ನಕ್ಷೆ ಇದೆ, ಖಾತೆ ಇದೆ, ನಕ್ಷೆ ಇಲ್ಲ ಅಂದಾಗ ಆ ನಕ್ಷೆಯನ್ನು ಯಾವ ರೀತಿ ಪಡೆಯೋದಂದ್ರೆ, ತಾಲೂಕಿಗೆ ಹೋಗಿ ಅಲ್ಲಿ ನಿಮ್ಮ ಹಕ್ಕುಪತ್ರದ ಜೆರಾಕ್ಸು ಆಮೇಲೆ ಖಾತೆ ಜೆರಾಕ್ಸ್ ಇಟ್ಟು ನಮಗೆ ನಕ್ಷೆ ಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿ ಅಧಿಕಾರಿಗಳು ಒಂದು 4-5 ದಿನ ಇಲ್ಲ ಒಂದು ವಾರದೊಳಗೆ ಬಂದು ಸರ್ವೆ ಮಾಡಿ ನಿಮಗೆ ನಕ್ಷೆಯನ್ನು ಕೊಡ್ತಾರೆ. ಈ ಮೂರರ ಜೆರಾಕ್ಸ್ ಅನ್ನ ತಕೊಂಡು ಮೂಡ ಏನು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ತೀವಿ ಆ ಕಚೇರಿಗೆ ನೀವು ತೆರಳಿ. ಯಾರ ಹೆಸರಲ್ಲಿ ಹಕ್ಕುಪತ್ರ ಇದೆ ಅವರೇ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತೆ. ಅವರನ್ನು ಕೂಡ ಜೊತೆಲಿ ಕರ್ಕೊಂಡೋಗಿ ಅಲ್ಲಿ ಹೋದ ನಂತರ ಕೌಂಟ್ರಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ. 10 ರೂಪಾಯಿ ಕೊಟ್ಟು ಒಂದು ಅಪ್ಲಿಕೇಶನ್ ತಗೊಳ್ಳಿ. ಅಪ್ಲಿಕೇಶನ್ಲಿ ನಾನಾ ರೀತಿಯಂತ ಅದರಲ್ಲಿ ಕೆಲಸಗಳ ಬಗ್ಗೆ ಮಾಹಿತಿ ಇರುತ್ತೆ. ನೀವು ಏಕನಿವೇಶನವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕನಿವೇಶನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದರಲ್ಲಿ ಆ ಫಾರ್ಮನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ಆ ಫಾರ್ಮನ್ನು ಫಿಲ್ಅಪ್ ಮಾಡಿ. ಫಾರ್ಮನ್ನು ಫಿಲ್ಅಪ್ ಮಾಡಿದ ನಂತರ ಮೂಡ ಅಕ್ಕಪಕ್ಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿ ಅಕ್ಕಪಕ್ಕದಲ್ಲಿ ಸಿವಿಲ್ ಇಂಜಿನಿಯರ್ಗಳ ಆಫೀಸ್ಗಳು ಇದ್ದೇ ಇರುತ್ತೆ. ಅಲ್ಲಿ ಹೋದ ನಂತರ ಏಕನಿವೇಶನಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಅವ್ರ ಹತ್ರ ಹೇಳಿ ಅವ್ರ ಹತ್ರ ಹೇಳಿದಾಗ ಅವರು ನಿಮ್ಮಲ್ಲಿಂದ ಆ ನಕ್ಷೆನ ನೋಡಿ ಮತ್ತು ಹಕ್ಕುಪತ್ರ ನೋಡಿ ಅವರೊಂದು ಇಂಟರ್ನೆಟ್ಟಿಂದ ಒಂದು ಪ್ರಿಂಟನ್ನು ತೆಗೆದು ನಿಮಗೆ ಕೊಡ್ತಾರೆ. ಅದು ಕೂಡ ಒಂದು ನಕ್ಷೆ ರೀತಿಯಲ್ಲಿ ಇರುತ್ತೆ. ಆ ಪ್ರಿಂಟನ್ನು ತೆಗೆದು ಕೊಡ್ತಾರೆ. ಇಷ್ಟನ್ನು ತಗೊಂಡು ಹೋದ ನಂತರ ಅಲ್ಲಿ ಒಳಗೆ ಕಚೇರಿ ಒಳಗೆ ಹೋಗಿ ಅಲ್ಲಿ ಅವ್ರ ಹತ್ರ ಹೇಳಿದ್ರೆ ಸಿಂಗಲ್ ಸೈಟ್ಗೆ ಅಪ್ಲಿಕೇಶನ್ ಕೊಡಬೇಕು ಅಂತ ಕೇಳಿದ್ರೆ ಅವರು ಈ ಕಚೇರಿ ಒಳಗೆ ಈ ಆಫೀಸರ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಮೊದಲಿಗೆ ನೀವು ಒಂದು ಆಫೀಸರ್ ಹತ್ರ ಹೋಗಬೇಕಾಗತ್ತೆ. ಸುಮಾರು 4ರಿಂದ 5 ಆಫೀಸರ್ಗಳ ಹತ್ರ ಈ ಫೈಲು ಮೂವ್ ಆಗುತ್ತೆ. ಅದರಿಂದ ತಾಳ್ಮೆಯಿಂದ ಕೇಳಿ, ತಾಳ್ಮೆಯಿಂದ ಪ್ರತಿಯೊಬ್ಬರ ಹತ್ರ ಕೂಡ ನೀವು ಹೋಗೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಇದೇ ಕೆಲಸವನ್ನು ನೀವೇನಾದರೂ ಬ್ರೋಕರ್ ಮೂಲಕ ಮಾಡಿಸ್ತೀನಿ ಅಂದರೆ 25ರಿಂದ 30 ಸಾವಿರ 35 ಸಾವಿರದವರೆಗೂ ಕೂಡ ಕಿತ್ಕೊಳ್ತಾರೆ ಸ್ನೇಹಿತರೆ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಒಂದು ವಾರ ನೀವೇ ತಿರುಗಾಡಿದ್ರೆ ಸಾಕು. ನಿಮ್ಗೆ ಯಾವ ರೀತಿ ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಿಗುತ್ತೆ, ನೀವೇ ಪಡಿಬೋದು. ಆ ಮೊದಲನೇ ಒಂದು ಆಫೀಸ್ ಹತ್ರ ಹೋದ ನಂತರ ಅವರು ಸಂಪೂರ್ಣವಾಗಿ ದಾಖಲಾತಿಯನ್ನು ಪರಿಶೀಲನೆ ಮಾಡ್ತಾರೆ. ಹಕ್ಕುಪತ್ರ ಇದೆ ಕರೆಕ್ಟ್ ಆಗಿದೆಯಾ, ಮತ್ತು ನಕ್ಷೆ ಕರೆಕ್ಟ್ ಆಗಿದೆಯಾ, ಖಾತೆ ಕರೆಕ್ಟ್ ಆಗಿದೆಯಾ, ಇದೆಲ್ಲ ಪರಿಶೀಲನೆ ಮಾಡಿದ ನಂತರ ಅವರೊಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಕೊಡ್ತಾರೆ. ಅದರಲ್ಲಿ 1,000 ರೂಪಾಯಿ ದುಡ್ಡನ್ನು ಕಟ್ಟಿ ಬನ್ನಿ ಅಂತ ಹೇಳ್ತಾರೆ. ಸೊ ಪಕ್ಕದಲ್ಲೇ ಕೆಳಗೆ ಅಕ್ಕಪಕ್ಕದಲ್ಲೇ ಬ್ಯಾಂಕ್ ಇರುತ್ತೆ. ಅವ್ರು ಹೇಳ್ತಾರೆ ಯಾವ ಬ್ಯಾಂಕಲ್ಲಿ ಕಟ್ಟಬೇಕಂತ. ಅಲ್ಲಿ 1,000 ರೂಪಾಯಿ ದುಡ್ಡನ್ನು ಕಟ್ಟಿ ಆ ದುಡ್ಡು ಕಟ್ಟಿದ ಸ್ಲಿಪ್ಪನ್ನು ಒಂದು ಆ ಅಧಿಕಾರಿಗೆ ಕೊಡಿ, ಒಂದು ನಿಮ್ಮ ಹತ್ರ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಕೊಡಬೇಕಾದ್ರೆ ಏನು ನೀವು ಫಾರ್ಮನ್ನು ಫಿಲ್ ಮಾಡಿ ಕೊಟ್ಟಿರ್ತೀರ ಅದ ನಂತರ ಅವರೊಂದು ಯಾವ ದಿನ ಅಧಿಕಾರಿಗಳು ನಿಮ್ಮ ಮನೆ ಹತ್ರ ಪರಿಶೀಲನೆಗೆ ಬರ್ತಾರೆ ಅನ್ನೋ ಒಂದು ಡೇಟನ್ನು ಬರ್ತಿರ್ತಾರೆ. ಅವರ ನಂಬರನ್ನು ಕೂಡ ಬರೆದಿರ್ತಾರೆ. ಇದೆಲ್ಲ ಆದ ನಂತರ ಆ ಆಫೀಸರ್ನ ಇನ್ನೊಂದು ಕಡೆಗೆ ಆ ಫೈಲನ್ನ ತಗೊಂಡು ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಸಂಪೂರ್ಣವಾಗಿ ಆ ಫೈಲನ್ನು ತಗೊಂಡೋಗಿ ನೀವು ಕೊಟ್ಟ ನಂತರ ಅಲ್ಲಿಂದ ನೀವು ಬರ್ಬೋದು. ನಂತರ 1 ವಾರದ ಒಳಗೆ ಇಲ್ಲ 8 ದಿನದೊಳಗೆ ಆ ಆಫೀಸರ್ ಹೆಸರು ಆಗಿರ್ಬೋದು, ಆ ಆಫೀಸರ್ ಹೆಸರು ಮತ್ತು ಫೋನ್ ನಂಬರು ನಿಮಗೆ ಕೊಟ್ಟಿರುವಂಥ ಆ ಸ್ಲಿಪ್ಪಲ್ಲಿ ಇರುತ್ತೆ. ಅವರು ಬರುವಂಥ 1 ದಿನ ಮುಂಚೆನೋ 2 ದಿನ ಮುಂಚೆನೋ ನೀವು ಫೋನ್ ಮಾಡಿ, ಇಲ್ಲ ನಿಮ್ಮ ಕೈಗೆ ಅದು ಸ್ಲಿಪ್ ಸಿಕ್ಕಿದಂಥ ಮರುದಿವಸನೂ ಯಾವಾಗ ಬರ್ತೀರ ಅಂತ ಅವ್ರ ಹತ್ರ ಮಾಹಿತಿಯನ್ನು ತಗೊಳ್ಬೋದು. ಅವ್ರು ಏನಾದರೂ 1-2 ದಿನದಲ್ಲೇ ಬರ್ಬೋದು, 3 ದಿನದಲ್ಲೇ ಬರ್ಬೋದು, ಇಲ್ಲ 1 ವಾರದ ಮಧ್ಯೆ ಯಾವತ್ತೂ ಬರ್ತಾರೆ ಅನ್ನೋದನ್ನು ಅವರು ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ. ಅವರು ಮನೆಗೆ ಬರುವ ದಿನ ನೀವು ಮನೆಯಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಅವರು ಮನೆಗೆ ಬಂದ ನಂತರ ನೀವು ಕೊಟ್ಟಿರುವಂಥ ದಾಖಲಾತಿಗೂ ಅದೇ ಸರಿಯಾದ ಜಾಗದಲ್ಲಿ ಮನೆ ಇದೆಯಾ, ಸೊ ಒಂದು ಸ್ಟೇಟ್ ಹೈವೇ ಹೋಗ್ತಾ ಇದ್ರೆ ಸ್ಟೇಟ್ ಹೈವೇಯಿಂದ ಎಷ್ಟು ದೂರದಲ್ಲಿ ನಿಮ್ಮ ಮನೆ ಇದೆ, ನ್ಯಾಷನಲ್ ಹೈವೇ ಹೋಗ್ತಾ ಇದ್ರೆ ನ್ಯಾಷನಲ್ ಹೈವೇಯಿಂದ ಎಷ್ಟು ದೂರದಲ್ಲಿ ನಿಮ್ಮ ಮನೆ ಇದೆ, ಅಡ್ಡ ರಸ್ತೆಯಲ್ಲಿ ನಿಮ್ಮ ಮನೆಗೆ ಹೋಗೋಕ್ಕೆ ಒಂದು 9 ಅಡಿಯ ರೋಡ್, ಒಂದು 3 ಮೀಟರ್ ರೋಡ್ ಇದೆಯಾ, ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಏನು ನಿಮ್ಮ ಹತ್ರ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ಅದನ್ನು ಮತ್ತೆ ಬರೆದ್ಬಿಟ್ಟು ಅದನ್ನು ಒಂದು ಸ್ಲಿಪ್ ನಿಮಗೆ ಕೊಟ್ಟು ಮತ್ತೆ ಅವರು ಅವರ ಕಚೇರಿಗೆ ತೆರಳ್ತಾರೆ. ಅವರು ಹೋಗುವಾಗ ಕೇಳಿ ಯಾವಾಗ ಬರಬೇಕು ಅಂತ ನೆಕ್ಸ್ಟ್ ಕೇಳಿದಾಗ ಅವರೊಂದು 3 ದಿನ ಬಿಟ್ಟು ಬನ್ನಿ, 4 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸೊ 4 ದಿನ ಬಿಟ್ಟು ಮತ್ತೆ ನೀವು ಆ ಕಚೇರಿಗೆ ಹೋಗಿ. ಆ ಕಚೇರಿಗೆ ಹೋದಾಗ
ಇಲ್ಲಿ ಏನಾದರೂ ನಕ್ಷೆಯಲ್ಲಿ ಏನಾದರೂ ಲೋಪದೋಷ ಇತ್ತು ಅಂದರೆ ಅವ್ರು ನಿಮ್ಗೆ ಹೇಳ್ತಾರೆ ಇತ್ತು ನಕ್ಷೆಯಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಲ್ಮೋಸ್ಟು 100ರಲ್ಲಿ 99% ಜನರಿಗೆ ಇಂಥ ಸಮಸ್ಯೆ ಬರಲ್ಲ. 1% ಜನರಿಗೆ ಇಂಥ ಸಮಸ್ಯೆ ಬಂದರೂ ಬರ್ಬೋದು. ನಕ್ಷೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬದಲಾವಣೆ ಆಗಿರ್ಬೋದು. ಅದನ್ನು ಸರಿ ಮಾಡಿಸಿ ಮತ್ತೆ ತಗೊಂಡೋಗಿ ಕೊಟ್ಟರೆ ಸಾಕು. ಇಲ್ಲಿಂದ 1 ಆಫೀಸರ್ಸ್ ಆಯಿತು, 2 ಆಫೀಸರ್ಸ್ ಆಯಿತು, ಈಗ 3ನೇ ಆಫೀಸರ್ ಹತ್ರ ನಿಮ್ಮ ಫೈಲು ಬಂದಿರುತ್ತೆ. ಮತ್ತೆ ಒಂದು 3 ದಿನ ಬಿಟ್ಟು ಹೋದ ನಂತರ ಮತ್ತೆ ನಿಮ್ಮಲ್ಲಿ ಒಂದು ಫೈಲ್ ನೇಮ್ ಇರುತ್ತೆ. ಆ ಫೈಲ್ ನೇಮ್ ಇಟ್ಟು ಅಲ್ಲಿ ಕೌಂಟ್ರಲ್ಲಿ ಕೇಳಿ ಈ ಫೈಲು ಈಗ ಯಾರ ಟೇಬಲಲ್ಲಿದೆ ಅನ್ನೋದನ್ನು ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಅವರ ಟೇಬಲ್ ಹತ್ರ ಅವರ ಕಚೇರಿಗೆ ಹೋಗಿ ಆಫೀಸರ್ ಬಂದಿದ್ದರೆ ಅವ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಫೈಲ್ ನಂಬರ್ನ ಕೊಡಿ. ಅಲ್ಲಿ ತುಂಬ ಫೈಲ್ಗಳಿರುತ್ತೆ. ತುಂಬ ಫೈಲಲ್ಲಿ ನಿಮ್ಮ ಏನೋ ಫೈಲ್ ಇತ್ತು ಅಂದರೆ ಆ ಫೈಲ್ನ ತೆಗೆದು ಅವರ ಕೈಯಲ್ಲಿ ಕೊಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ಅದನ್ನು ಪರಿಶೀಲನೆ ಮಾಡಿ ಅಲ್ಲಿ ಒಂದು ಸೈನ್ ಆಗ್ತಾರೆ. ಅಲ್ಲಿ ಸೈನ್ ಆದ ನಂತರ ಇದೇ ರೀತಿ ಕಂಟಿನ್ಯೂ ಆಗಿ ಮತ್ತೆ 3 ಆಫೀಸರ್ಗಳ ಟೇಬಲ್ಗೆ ಅದು ಹೋಗುತ್ತೆ. 3 ಆಫೀಸರ್ಗಳ ಟೇಬಲ್ಗೆ ಅದು ಹೋದ ನಂತರ ಕೊನೆಯದಾಗಿ ಅಧ್ಯಕ್ಷರ ಟೇಬಲ್ಗೂ ಬರುತ್ತೆ. ಅಲ್ಲಿ ಕೂಡ ಅವರು ಅದನ್ನು ಪರಿಶೀಲನೆ ಮಾಡಿ ಸೈನ್ ಹಾಕಿ ಕೊಡಬೇಕು. ಅದಾದ ನಂತರ ಮತ್ತೆ ನಿಮಗೆ ಎಷ್ಟು ಜಾಗವಿದೆ, ಗೌರ್ಮೆಂಟಿಂದ ಬಂದಿರೋ ಸೈಟ್ ಆಗಿದ್ರೆ ಒಂದು 2.25 ಸೆನ್ಸ್ ಜಾಗ ಇರ್ಬೋದು, ಒಂದು 1200 ಸ್ಕ್ವೇರ್ ಫೀಟು ಜಾಗ ಇರ್ಬೋದು. ಈ 1200 ಸ್ಕ್ವೇರ್ ಫೀಟ್ಗೆ ಒಂದು 3,500ರಿಂದ 6,000 ಒಳಗೆ ಆಸುಪಾಸಿನ ಅದು ಸರ್ಕಾರ ರೇಟ್ಗಳನ್ನ ಆಗಾಗ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಸೊ ನೀವು ಹೋಗುವ ಸಮಯಕ್ಕೆ ಎಷ್ಟಿದೆ, ಈಗ ರೀಸೆಂಟಾಗಿ ಒಂದು 5,000, 4,000ರಿಂದ 5,000 ರೂಪಾಯಿ ಇದೆ. ಸೊ ನೆಕ್ಸ್ಟ್ ನೀವು ಹೋಗೋ ಸಮಯಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು. ಅಷ್ಟು ದುಡ್ಡನ್ನು ಕಟ್ಟಿ ಅಂತ ಹೇಳ್ತಾರೆ. ಅಷ್ಟು ದುಡ್ಡು ಕಟ್ಟಿದ ನಂತರ ನೀವು ಫಸ್ಟಿಗೆ ಅಲ್ಲಿ ಹೋದಾಗ ಒಂದು ಸಿವಿಲ್ ಇಂಜಿನಿಯರ್ ಆಫೀಸ್ಗೆ ಹೋಗ್ಬಿಟ್ಟು ಅವರೊಂದು ಜೆರಾಕ್ಸ್ ಒಂದು ತೆಗೆದುಕೊಟ್ಟಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಬ್ಲೂ ಪ್ರಿಂಟನ್ನು ಮಾಡಿ ತನ್ನಿ ಅಂತ ಇವರು ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ಅಲ್ಲಿಂದ ನೀವು ಅದೇ ಆ ಸಿವಿಲ್ ಇಂಜಿನಿಯರ್ ಆಫೀಸ್ಗೆ ಹೋಗಿ ಇದನ್ನು ಬ್ಲೂ ಪ್ರಿಂಟ್ ಮಾಡಿಕೊಡಿ ಅಂತೇಳಿ ಅವರು 2 ಬ್ಲೂ ಪ್ರಿಂಟನ್ನು ಮಾಡಿಕೊಡ್ತಾರೆ. ಆ ಬ್ಲೂ ಪ್ರಿಂಟನ್ನು ತಂದವರಿಗೆ ಕೊಟ್ಟು ದುಡ್ಡನ್ನು ಕಟ್ಟಿ ಆ ಸ್ಲಿಪ್ಪನ್ನು ತಗೊಂಡು ಮತ್ತೆ ನೀವು ಮನೆಗೆ ವಾಪಸ್ ಬರಬೇಕಾಗುತ್ತೆ. ಮತ್ತೆ ಬಂದ ನಂತರ ಮತ್ತೆ ಒಂದು 2 ದಿನ ಬಿಟ್ಟು ಮತ್ತೆ ಕಚೇರಿಗೆ ಹೋಗಿ ಅವರಂತೂ ಫೋನ್ ಮಾಡಿ ಕರೆಯಲ್ಲ, ನೀವೇ ಬೆನ್ನಿಂದೆ ಬಿದ್ದು ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ನೀವು ಆ ಕಚೇರಿಗೆ ಹೋದ ನಂತರ ಅದು ಕೊನೆಯದಾಗಿ ಯಾರು ಡೆಲಿವರಿ ಕೊಡಬೇಕು ಅವರ ಕೈಗೆ ಅದು ತಲುಪಿರುತ್ತೆ. ಅಲ್ಲಿ ಮತ್ತೊಂದು ಸಲ ಪರಿಶೀಲನೆ ಆಗುತ್ತೆ, ಎಲ್ಲ ಸರಿ ಇದೆಯಾ, ನಕ್ಷೆ ಸರಿ ಇದೆಯಾ, ಬ್ಲೂ ಪ್ರಿಂಟ್ ಸರಿ ಇದೆಯಾ, ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡ್ತಾರೆ. ಬ್ಲೂ ಪ್ರಿಂಟಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನು ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಅವರೆಲ್ಲ ದಾಖಲಾತಿಗಳು ಸರಿ ಇದೆ ಅಂತ ಹೇಳಿದ ನಂತರ ಅಲ್ಲಿಂದ ಕೊನೆಗೆ ಇನ್ನೊಬ್ಬರ ಕೌಂಟ್ರಿಗೆ ಅದು ಹೋಗುತ್ತೆ. ಸೊ ನಾಳೆ ಬನ್ನಿ ಅಂತ ಅವ್ರು ಹೇಳ್ತಾರೆ. ಸೊ ಮರುದಿವಸ ನೀವು ಹೋಗಿ ನಿಮಗೆ ಏನು ಏಕನಿವೇಶನ ಸಿಂಗಲ್ ಸೈಟ್ ಅನ್ನೋದನ್ನು ಅವರು ಆ ಪೇಪರ್ನ ಕೊಡ್ತಾರೆ. ಆ ಪೇಪರನ್ನು ನೀವು ಪಡೆಯಬಹುದು. ಈ ಸಿಂಗಲ್ ಸೈಟ್ನ ಪಡಿಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ನಿಮ್ಮ ಮನೆ ಹತ್ರ ಒಂದು 3 ಮೀಟರ್ನ ರೋಡು ಬೇಕೇ ಬೇಕು. ಯಾಕೆ 3 ಮೀಟರ್ನ ರೋಡು ಬೇಕೇ ಬೇಕು ಅಂದರೆ, ನೀವು ಒಂದು ವೇಳೆ ಲೋನ್ ಮಾಡಿ ಮನೆಯನ್ನು ಕಟ್ತೀರ ಅಂದರೆ ಆ ಲೋನ್ಗೆ ನಿಮಗೆ ಲೋನ್ ಪಾಸ್ ಆಗಬೇಕಂದ್ರೆ ಒಂದು 3 ಮೀಟರ್ ಅಂದರೆ 9 ಅಡಿಯ 10 ಅಡಿಯ ರೋಡು ಬೇಕೇ ಬೇಕಾಗುತ್ತೆ. ಕಾಲು ದಾರಿ ಅಂತ ಏನಾದರೂ ಮೆನ್ಷನ್ ಆಗಿದ್ರೆ ಕಾಲು ದಾರಿಗೆ ನಿಮಗೆ ಲೋನು ಸ್ಯಾಂಕ್ಷನ್ ಆಗೋದು ತುಂಬ ಕಷ್ಟ ಇದೆ. ಇದು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ, ಈ ಸೊಸೈಟಿಗಳಲ್ಲಿ ಅಲ್ಲಿ ಬೇಕಾದ್ರೆ ಸ್ವಲ್ಪ ನಿಮಗೆ ಸಿಗ್ಬೋದು, 5ರಿಂದ 6 ಲಕ್ಷವರೆಗೂ ಸಿಗ್ಬೋದು. ಆದರೆ ಒಂದು 15 ಲಕ್ಷ ಬೇಕು, 20 ಲಕ್ಷ ಬೇಕು ಮನೆ ಕಟ್ಟಬೇಕಂದ್ರೆ ಅಲ್ಲಿ ನಿಮ್ಮ ಮನೆ ಹತ್ರಕ್ಕೆ 9 ಅಡಿಯ, ಒಂದು 10 ಅಡಿಯ, ಇಲ್ಲ 3 ಮೀಟರ್ನ 3.25 ಮೀಟರ್ನ ರೋಡು ಬೇಕೇ ಬೇಕಾಗುತ್ತೆ. ಇಷ್ಟೂ ದಾಖಲಾತಿಗಳನ್ನು ನೀವು ರೆಡಿ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಮುಂದಕ್ಕೆ ನೀವು ಬಿಲ್ಡಿಂಗ್ ಲೈಸೆನ್ಸನ್ನು ಯಾವ ರೀತಿ ಪಡಿಬೋದು ಅನ್ನೋದ್ರ ಬಗ್ಗೆ ಇಷ್ಟೂ ಲೈಸೆನ್ಸ್ನ ಸಿದ್ಧತೆ ಆದ ನಂತರ ಬಿಲ್ಡಿಂಗ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಆ ಬಿಲ್ಡಿಂಗ್ ಲೈಸೆನ್ಸ್ನ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅದನ್ನು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರವನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ.